ಈ ವ್ರತವನ್ನು ಯಾರು ಮಾಡ್ತಾರೆ ಅವರು ಧನಧಾನ್ಯ ಯಥೋ ಭವೇತ್, ಈ ಲೋಕದಲ್ಲಿ ಅವನಿಗೆ ಏನು ಬಯಸ್ತಾನೆ ಅದನ್ನು ಪಡಿತಾನೆ, ಅಂದರೆ ಧನಧಾನ್ಯದಿಂದ ಕೂಡಿಕೊಂಡವನಾಗ್ತಾನೆ. ವಾಸ್ತವಿಕವಾಗಿ ಹಿಂದೆ ಕುಬೇರ ಈ ವ್ರತವನ್ನು ಮಾಡಿದ್ದಂತೆ ಅಂತ ಹೇಳಿದರೆ ಈ ಅಧಿಕ ಮಾಸದ ಏಕಾದಶಿ ಏನಿದೆ ಅದನ್ನು ತಾನು ಆಚರಣೆ ಮಾಡಿದ್ದನಂತೆ. ಆಗ ಶಿವನಿಗೆ ಬಹಳ ಸಂತೋಷ ಆಯ್ತಂತೆ. ಈ ಅಧಿಕ ಮಾಸದ ಏಕಾದಶಿಯನ್ನು ಆಚರಣೆ ಮಾಡಿದ್ರಿಂದ ಶಿವ ಬಹಳ ಸಂತುಷ್ಟನಾದಂತೆ. ಅವನೇನು ಮಾಡಿದ ಅಂದರೆ ಆ ಕುಬೇರನಿಗೆ ಧನಾಧಿಪನನ್ನಾಗಿ ಮಾಡಿದಂತೆ, ಅಂದರೆ ಸಕಲ ಧನಗಳ ದುಡ್ಡಿನ ಒಡೆಯನನ್ನಾಗಿ ಅವನನ್ನು ಮಾಡಿದಂತೆ. ಅಂದರೆ ಇದರಿಂದ ನಮಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದರೆ, ಏಕಾದಶಿ ಉಪವಾಸದಿಂದ ಶಿವನೂ ಕೂಡ ಸಂತೋಷ ಪಡ್ತಾನೆ. ಯಾಕಂದರೆ ಅನೇಕ ಮಂದಿಗೆ ಒಂದು ಭ್ರಮೆ ಇದೆ, ವಿಷ್ಣುವಿಗೆ ಮಾತ್ರ ಸಂಬಂಧಪಟ್ಟದ್ದು ಏಕಾದಶಿ, ಅದಕ್ಕೆ ಏಕಾದಶಿ ಮಾಡಿದರೆ ವಿಷ್ಣುವಿಗೆ ಮಾತ್ರ ಖುಷಿಯಾಗುತ್ತದೆ ಹೊರತು ಉಳಿದವರಿಗೆ ಅಲ್ಲ ಅಂತ. ಹಾಗಲ್ಲ, ಏಕಾದಶಿ ವ್ರತವನ್ನು ಮಾಡುವುದರಿಂದಾಗಿ ವಿಷ್ಣುವಿನಿಂದ ಸಹಿತವಾದ ಎಲ್ಲ ದೇವತೆಗಳು ಸಂತೋಷವನ್ನು ಪಡ್ತಾರೆ. ಅದಕ್ಕೆ ಉದಾಹರಣೆಯಾಗಿಲ್ಲಿರುವುದೇ ಶಿವನು ತಾನು ಕುಬೇರನಿಗೆ ಧನದ ಒಡೆಯನನ್ನಾಗಿ ಮಾಡಿದ. ಹಿಂದೆ ಹರಿಶ್ಚಂದ್ರ ರಾಜ ತಾನು ಸರ್ವ ಸಂಪತ್ತನ್ನು ರಾಜ್ಯವನ್ನು ಕಳ್ಕೊಂಡಿದ್ದ ವಿಶ್ವಾಮಿತ್ರರ ಒಂದು ಶಾಪದಿಂದ. ಅದೇ ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರಿಂದಾಗಿ ಆಮೇಲೆ ಅವನ ಪತ್ನಿ, ರಾಜ್ಯ ಎಲ್ಲವೂ ಅವನಿಗೆ ದೊರಕುವಂತಾಯಿತು. ಅದಕ್ಕೋಸ್ಕರ ಈ ಏಕಾದಶಿಯನ್ನು ನೀನು ವಿಧಿಯುಕ್ತವಾಗಿ ಮಾಡಿ, ಅಂದರೆ ಶಾಸ್ತ್ರದಲ್ಲಿ ಹೇಳಿದೆಯೋ ಹಾಗೆ ಮಾಡಿ ಜಾಗರಣೆಯನ್ನು ಮಾಡುವುದರಿಂದಾಗಿ ಭಗವಂತ ಸಂತುಷ್ಟನಾಗ್ತಾನೆ ಅಂತ ಹೇಳಿ ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂತಹ ಕಥೆ. ಅಂದರೆ